ಆದರೆ ನಮ್ಮನೇಲಿ ಇಂಥ ನಿಗೂಢವಾದ ಘಟನೆಗಳು ನಡೆಯೋದಕ್ಕೆ ಕಾರಣ ಅವಳೇ. ಅವಳು ಅಂದ್ರೆ ಯಾರು ಮಯೂರಿ? ಇಚ್ಛಾಧಾರಿ ನಾಗಿಣಿ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನು ಅಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ಆ ಹಾವು ಒಬ್ಬೊಬ್ಬರನ್ನಾಗೆ ಬಲಿ ತಗೊಳಕ್ಕೆ ಬಂದೇ ಬರುತ್ತೆ. ಇನ್ನೂ ತಪ್ಪಿಸ್ಕೊಳ್ಳೋದು ಮಾತೇ ಇಲ್ಲ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ಅಯ್ಯೋ ಶಿವನೇ, ನನ್ನ ಅರ್ಜುನ್ ಎಲ್ಲಿ ಹೋಗಿರ್ಬೋದು? ಇಷ್ಟೊತ್ತಾದ್ರೂ ಇವನು ಮನೆಗೆ ಬಂದಿಲ್ವಲ್ಲ? ಯಾಕ್ತೀನಿ ಸುಸ್ತಾದವ್ರ ಥರ ಕಾಣ್ತಾ ಇದ್ದೀರಿ? ರಾತ್ರಿ ನಿದ್ದೆ ಮಾಡಲಿಲ್ವಾ? ಅತ್ತೆ, ಏನು ಮಾಡ್ತಾ ಇದ್ದೀರಾ? ನೀವು ನನಗೆ ಕೈ ಮುಗಿಬಾರ್ದು. ಅಮೃತ, ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಬಂದ್ರೆ ನೀನು ಅವನ್ನ ಉಳಿಸ್ಕೋತೀಯ ಅಲ್ವಮ್ಮ? ಈ ಲೋಕದಲ್ಲಿ ನನಗೆ ಹೆಗಲಾಗಿ ನಿಂತಿರೋ ಅರ್ಜುನ್ ಶೇಷಳ ರೋಷದ ಬೆಂಕಿಗೆ ಎಲ್ಲಿ ಆಹುತಿ ಆಗೋಗ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಯಾವತ್ತಿಗೂ ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಮಾಡೋ ಮನಸ್ಸು ಶೇಷಳಿಗೆ ಬರದೇ ಇರೋ ಹಾಗೆ ಕಾಪಾಡು ತಂದೆ. ಏನು ಮಾಡೋಕ್ಕಾಗಲ್ಲ ಅಮೃತ. ವಿಧಿ ನಿಯಮದ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗು. ಎಲ್ಲ ಸರಿ. ಹೊರಗೋದ ಅರ್ಜುನ್ ಮನೆಯೊಳಗೆ ಬಂದು ಸೇರ್ಕೊಂಡಿದ್ದು ಹೆಂಗೆ? ಸಿದ್ದಯ್ಯ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತಮ್ಮ. ನಿನ್ನ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳು ಹರಿದಾಡ್ತಾ ಇದ್ದಾವೆ. ಅದಕ್ಕೆ ಉತ್ತರ ಪಡಿಲೇಬೇಕು ಅನ್ನೋ ಕಾತರ ಚಡಪಡಿಕೆ ನಿನ್ನ ಕಣ್ಣಲ್ಲೇ ಕಾಣ್ತಾ ಇದೆ. ಕೇಳಮ್ಮ. ಸಿದ್ದಯ್ಯ, ನಿನ್ನೆ ನೀವು ಇಚ್ಛಾಧಾರಿ ನಾಗಗಳ ಬಗ್ಗೆ ಹೇಳಿದ್ರಿ ತಾನೆ? ಅವುಗಳ ಬಗ್ಗೆ ನಾನಿನ್ನೂ ತುಂಬ ತಿಳ್ಕೊಬೇಕು. ಇಚ್ಛಾಧಾರಿ ನಾಗಗಳ ಬಗ್ಗೆ ನನಗೆ ತುಂಬಾ ಕ್ವೆಶನ್ಸ್ ಕಾಡ್ತಾ ಇದೆ. ಹೇಳ್ತೀರಾ ಸಿದ್ದಯ್ಯ? ಖಂಡಿತ ಹೇಳ್ತೀನಮ್ಮ. ಆದರೆ ಅದಕ್ಕೆ ಆದ ಸಮಯ ಸಂದರ್ಭ ಅಂತಿರುತ್ತೆ. ಅದು ಬಂದಾಗ ನಾನೇ ಎಲ್ಲ ವಿವರವಾಗಿ ಹೇಳಿ ಆಗ್ಬೋದಾ? ಸರಿ ಸಿದ್ದಯ್ಯ, ನೀವು ಹೇಳ್ದಾಗೆ ನಾನು ಕಾಯ್ತೀನಿ. ಆಮೇಲೆ ಇನ್ನೊಂದು ಮಾತು. ಏನು ಸಿದ್ದಯ್ಯ? ನಿನ್ನೆ ರಾತ್ರಿ ಅರ್ಜುನ್ ಮನೆಯಿಂದ ಹೊರಗೋಗಿದ್ದನ ನಾನೇ ಕಣ್ಣಾರೆ ನೋಡಿದೆ. ಏನು? ಅರ್ಜುನ್ ಹೊರಗೋದ್ನಾ? ಇಲ್ಲ, ಅವನ ರೂಮಲ್ಲೇ ಇದ್ದ. ಹಾಗಂತ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಿನ್ನೆ ರಾತ್ರಿ ಅರ್ಜುನ್ ಮನೆಯಿಂದ ಹೊರಗೋಗಿದ್ದನ್ನ ನಾನೇ ನೋಡಿದ್ದೀನಿ. ಅಂದ ಹಾಗೆ ಅಷ್ಟೊತ್ತಿಂದ ದೇವ್ರ ಹತ್ರ ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊತಿದ್ಯಲ್ಲ, ಏನು ಕೇಳ್ಕೊತಾ ಇದ್ದೆ? ಅದು ಹೇಳು ಅಮೃತ, ಏನು ಬೇಡ್ಕೊತಾ ಇದ್ದೆ? ಅದು ಇನ್ನೇನಿರುತ್ತೆ ಶೇಷ? ಮುಂದೆ ಬರೋ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತ ಕೇಳ್ಕೊಂಡೆ. ಏನೇ ಅಡ್ಡಿಗಳಿದ್ರು ಅದನ್ನು ನಿವಾರಿಸು ಅಂತ ಕೇಳ್ಕೊತಾ ಇದ್ದೆ. ಆದರೆ ಅಮೃತ, ನೀನು ಯಾವುದ್ರ ಬಗ್ಗೆನೋ ತುಂಬ ಆತಂಕದಲ್ಲಿರೋ ಹಾಗಿದೆಯಲ್ಲ. ಬಿಡಲ್ಲ ಕಣೋ. ಅಮೃತ ಅವರೇ, ಏನಾಯ್ತು? ಯಾಕೆ ಕೂಗೊಂಡಿದ್ರಿ? ಅಮೃತ ಅವರೇ, ಮಾತಾಡ್ರಿ. ಕೆಟ್ಟ ಕನ್ಸೇನಾದ್ರೂ ಬಿತ್ತಾ? ಯಾಕ್ರಿ ಕೂಕೊಂಡಿದ್ರಿ? ಕೆಟ್ಟ ಕನ್ಸು ಬಿತ್ತೇನ್ರಿ? ಯಾರು ನೀವು ಬಿಡಲ್ಲ ಅಂತ ಹೇಳ್ತಾ ಇದ್ದಿದ್ದು? ಕೆಟ್ಟ ಕನ್ಸು ಬಿತ್ತಾ? ಮಾತಾಡಿ ಅಮೃತ ಅವರೇ. ಅಮೃತ ಅವರೇ, ಹೀಗೆ ಸುಮ್ಮನೆ ಇರಬೇಡ್ರಿ. ಏನಾದರೂ ಮಾತಾಡಿ. ದುಷ್ಟ,
ಇಷ್ಟು ದಿನ ಯಾರಿಂದನೂ ರಕ್ಷಣೆ ತಗೊಂಡು ನನ್ನ ಕಣ್ಣು ತಪ್ಪಿಸಿ ಓಡಾಡ್ತಾ ಇದ್ದ. ಈಗ ಆ ರಕ್ಷಣೆಯಿಂದ ಹೊರಗಡೆ ಬಂದಿದ್ದಾನೆ. ಅವನನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಯಾವ ದುಷ್ಟ, ಯಾವ ರಕ್ಷಣೆ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಅಮೃತ ಅವ್ರೆ, ನನಗೇನು ಅರ್ಥ ಆಗ್ತಾ ಇಲ್ಲ. ಅಮೃತ ಅವರೇ, ಯಾವ್ದದು ಹಾವು? ಈ ರುದ್ರನ್ ಕಾರ್ ಮೇಲೆ ಕೂರೋ ಧೈರ್ಯ ಮಾಡಿರೋ ಹಾವಾದ್ರೂ ಯಾವ್ದು? ಇಡೀ ತಕ್ಷಕ ವನವನ್ನೇ ನನ್ನ ಸುಪರ್ದಿಗೆ ತಗೊಂಡಾದ್ಮೇಲೂ ನನ್ನನ್ನ ಎದುರಾಕೊಳ್ಳೋಕೆ ನೋಡ್ತಾ ಇದೆ ಅಂದ್ರೆ ಇದು ಖಂಡಿತವಾಗ್ಲೂ ಸಾಮಾನ್ಯದ ಹಾವಲ್ಲ, ನಾಗಿಣಿನೇ ಇರಬೇಕು. ಏ ನಾಗಿಣಿ, ಈ ರುದ್ರ ತಾಯ್ತನ ಕಿತ್ತು ಹಾಕಿದ ತಕ್ಷಣ ಎದುರು ಹಾಕೊಳ್ಳೋಕೆ ಸಿದ್ಧವಾಗ್ಬಿಟ್ಯಾ? ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅಮೃತಕ್ಕ ಒಂಥರ ವಿಚಿತ್ರ. ಅವತ್ತು ಅರ್ಜುನ ನನ್ನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ನನ್ನ ಶತ್ರು ತಾಯ್ತದ ಪ್ರಭಾವದಿಂದ ಹೊರಗಡೆ ಬಂದಿದ್ದಾನೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ಯಾ. ಆದರೆ ಈಗ ಆಗಬೇಕಾಗಿರೋ ಕೆಲಸ ತುಂಬಾ ಮಹತ್ವವಾದದ್ದು. ಆದರೆ ಈ ಸಾರಿ ಯಾವುದೇ ಕಾರಣಕ್ಕೂ ಅವನು ಬದುಕಬಾರ್ದು. ಬಲಿ ತಗೊಂಡೇ ತಗೋತೀನಿ. ರಾಮ, ಆ ಕಾಡು ಕೇಳಿದ ಮ್ಯಾಕೆ ನಾನು ನಿನಗೇನು ಪಾಠ ಮಾಡಿವ್ನಿ ಅಂತ ಕೆಪ್ತಿ ಐತೆ ತಾನೆ? ಐತೆ. ಈಗ ಹೇಳ, ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ? ನಿನ್ನ ಕೈಯ ಕಟ್ಟೋ ಕಂಕಣ ದಾರನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ? ನೀನು ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ? ಅಮ್ಮ, ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ದಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು? ಅಲ್ವಾ, ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಈಗ ಏನಾಗಬೇಕು ಅಂತ ನೀವೇ ಹೇಳಿ ನಂಜುಂಡಪ್ಪನವ್ರೆ. ಊರಲ್ಲಿ ಮನೆ ಮನೆಗೂ ಹೋಗಿ ಮಂಡಿಯೂರಿ ತಲೆ ತಗ್ಗಿಸಿ ತಪ್ಪೆಲ್ಲ ನಂದೆ, ಇದರಲ್ಲಿ ನಂಜುಂಡಪ್ಪನವ್ರದ್ದು ಏನೂ ತಪ್ಪಿಲ್ಲ, ಇದೆಲ್ಲ ನನ್ನ ತಲೆ ಪ್ರತಿಷ್ಠೆ ಅಂತ ಹೇಳಬೇಕು. ಆ ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮ ಮಗು ಪಡ್ಕೊಳ್ಳೋದಕ್ಕೆ ನಿಮ್ಮ ಹಿಂದೆ ಹೇಗೆ ಬಿದ್ದಿದ್ದಾರೆ ಅಂತ. ಅವತ್ತು ಜಾಜಿ ಮಗುವನ್ನ ಕೊಡಲ್ಲ ಅಂದ್ಬಿಟ್ಲು. ಅದೇ ಜೊತೆಗೆ ಶಾಸ್ತ್ರಿಗಳು ನಿನ್ನನ್ನು ಅಪಹರಿಸಿದರು. ವಿರೂಪಾಕ್ಷ ಶಾಸ್ತ್ರಿಗಳು ತಕ್ಕ ಬುದ್ಧಿ ಕಲಿಸದೆ ಹೋದ್ರೆ ನಾನು ಬಂಗಾರಿನೇ ಅಲ್ಲ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೆ ಯಾಕೆ ಆಗಿರಬಾರ್ದು? ರಿಪೋರ್ಟ್ ಪ್ರಕಾರ ಪ್ರೊಡ್ಯೂಸರ್ ಸಿದ್ಧಾರ್ಥ ಅವ್ರನ್ನ ಶೂಟ್ ಮಾಡೋದಕ್ಕೆ ಯೂಸ್ ಮಾಡಿರೋ ಗನ್ 9mm ಗನ್. ಅಲ್ಲಿಗೆ ನಂದಿನಿನೇ ಮಗುಗೋಸ್ಕರ ಗಂಡನ್ನ ಇನ್ಯಾರ ಮುಖಾಂತರನೂ ಕೊಲ್ಸಿದ್ರೆ? ಹೌದು, ಅದಕ್ಕೆ ನಂದಿನಿ ಹೇಗೋ ಅವ್ರ ಗಂಡಂಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ನಾನು ನಂದಿನಿ ಅವ್ರ ಮನೆಗೆ ಹೋಗಬೇಕು. ಬೇಡ ಬೇಡ, ಸಡನ್ನಾಗಿ ಹೋದ್ರೇ ನನಗೆ ಬೇಕಾಗಿರೋ ವಿಷಯನ ತಿಳ್ಕೊಬೋದು. ನಾನು ಬಾನಿ ಮಾತಾಡ್ತಿರೋದು. ಮನು ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇದು ಹುಡುಗಿಯವ್ರದು. ನೀನು
ಅನ್ಕೊಂಡಿದ್ಯಾ? ಗುರುಮೂರ್ತಿ ಅವರೇ, ನಿಮ್ಗೋಸ್ಕರ ಅದಕ್ಕೆ ಪಾಪ ಮನೇಲಿ ಕಾಯ್ತಾ ಇರ್ತಾರೆ. ಬನ್ನಿ ಓಣ. ನೋ ಬಡಿ ವೇಟ್ಸ್ ಫಾರ್ ಯು ಬಾ. ನಿನ್ನ ಗಂಡ ದಿನ ಮನೆಗೆ ಲೇಟ್ ಆಗಿ ಬರ್ತಾನ? ಫೋನ್ ಮಾಡಮ್ಮ.